ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಬಹಳಷ್ಟು ಜನರು ನನಗೆ ಮೇಡಮ್ ಪೇಪರ್ ಚೆಕ್ಕಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಡಿಪ್ಲೊಮಾ ಎಕ್ಸಾಮ್ ಮೇ 2024ದು ಪೇಪರ್ ಚೆಕ್ಕಿಂಗ್ ಆರ್ ಡಿಪ್ಲೊಮಾ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಮತ್ತು ಎಲ್ಲಿ ಮಾಡ್ತಾರೆ ಪೇಪರ್ ಚೆಕ್ಕಿಂಗ್ ಅಂತ ನೀವು ಕೇಳ್ತಾ ಇದ್ರಿ. ಅಷ್ಟೇ ಅಲ್ಲದೆ ಡಿಪ್ಲೊಮಾ ರಿಸಲ್ಟ್ ಯಾವಾಗ ಬರ್ಬೋದು ಅಂತಲೂ ಕೇಳ್ತಾ ಇದ್ರಿ. ಸೊ ಇವೆಲ್ಲ ಕ್ವೆಶನ್ಸಿಗೆ ನಿಮಗೆ ಇಲ್ಲಿ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ನೋಡಿರಿ. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್, ಡಿಪ್ಲೊಮಾ ರಿಲೇಟೆಡ್ ಅಪ್ಡೇಟ್ಸ್, ಎಕ್ಸಾಮಿನೇಷನ್ ಇರ್ಬೋದು, ಅಡ್ಮಿಷನ್ ಇರ್ಬೋದು, ಯಾವುದೇ ಅಪ್ಡೇಟ್ಸ್ ಇದ್ದರೂ ಈ ಚಾನಲ್ಗೆ ನಾನು ಹಾಕ್ತಾ ಇರ್ತೀನಿ. ಸೊ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಪ್ರೆಸ್ ದ ಬೆಲ್ ಐಕಾನ್. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತೈತಿ. ಸೊ ಕೈಂಡ್ಲಿ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಸರ್ಕ್ಯುಲರ್ ಡೇಟೆಡ್ 4/6/2024. ಸೊ ಈ ಸರ್ಕ್ಯುಲರ್ ಪ್ರಕಾರ ಏನು ಕೊಟ್ಟಿದ್ದಾರೆ ಅಂದರೆ ಸಬ್ಜೆಕ್ಟ್ ಇಲ್ಲಿ ನೀವು ನೋಡಬಹುದು, ಮೇ 2024 ಡಿಪ್ಲೊಮಾ ಸೆಮಿಸ್ಟರ್ ಥಿಯರಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯವನ್ನು ಬೆಂಗಳೂರು ಮೌಲ್ಯಮಾಪನ ಕೇಂದ್ರದಲ್ಲಿ ಜರುಗಿಸುವ ಬಗ್ಗೆ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಪೇಪರ್ ಚೆಕ್ಕಿಂಗ್ ಅಂದರೆ ಡಿಪ್ಲೊಮಾ ವ್ಯಾಲ್ಯೂಯೇಷನ್, ಪೇಪರ್ ವ್ಯಾಲ್ಯೂಯೇಷನ್ನ ಎಲ್ಲಿ ಮಾಡ್ತಾರಂತಂದರೆ ಬೆಂಗಳೂರಿನಲ್ಲಿ ಮಾಡ್ತಾರಂತ ಹೇಳಿಕೊಟ್ಟಿದ್ದಾರೆ. ಸೊ ಎಲ್ಲ ಬ್ರಾಂಚದ್ದು ಎಲ್ಲ ಕೋರ್ಸ್ದು ಪೇಪರ್ ವ್ಯಾಲ್ಯೂಯೇಷನ್ನ ಬೆಂಗಳೂರಲ್ಲಿ ಮಾಡ್ತಾರ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತಾರಂಥೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವಾಗಲಿಂದ ಸ್ಟಾರ್ಟ್ ಆಗ್ತೈತಿ ಅಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದಿನಾಂಕ 5/6/2024. ಸೊ ಫ್ರಾಮ್ ಜೂನ್ 5ಲಿಂದ ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗ್ತೈತೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ದು ಸ್ಟಾರ್ಟ್ ಮಾಡ್ತಾರಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ಟೇಬಲ್ ಪ್ರಕಾರ ನೀವು ನೋಡ್ಬೋದು, C20 ಸಿಲೆಬಸ್ದು ಮೌಲ್ಯಮಾಪನ ಪ್ರಾರಂಭದ ದಿನಾಂಕ. ಸೊ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ವ್ಯಾಲ್ಯೂಯೇಷನ್? ಫ್ರಾಮ್ ಜೂನ್ 5th. ಎಂಡ್ ಆಗೋದು ಯಾವಾಗ? ಆನ್ ಜೂನ್ 10th. ಸೊ 5 days ಮಿನಿಮಮ್ ಅಂತ ಹೇಳಿದ್ದೆ ನಾನು ನಿಮಗೆ. ಸೊ 5 days ಪೇಪರ್ ವ್ಯಾಲ್ಯೂಯೇಷನ್ ಯಾವ ಸಬ್ಜೆಕ್ಟ್? C20 ಸಿಲೆಬಸ್ ಸಬ್ಜೆಕ್ಟ್ಸ್. ಸೊ ಎಲ್ಲ ಬ್ರಾಂಚದ್ದು ಫ್ರಾಮ್ ಜೂನ್ 5th ಟು ಜೂನ್ 10th ನಡೀತೈತಿ. ನೆಕ್ಸ್ಟ್ ನೀವು ಕೇಳ್ಬೋದು C3, C9 ಮತ್ತು C15 ಸಿಲೆಬಸ್ದು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಪೇಪರ್ ವ್ಯಾಲ್ಯೂಯೇಷನ್ ಅಂತಂತೇಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಇನ್ಫಾರ್ಮೇಷನ್. ಸೊ ಯಾವ ಸಬ್ಜೆಕ್ಟ್ಸ್ ಅಂದರೆ C3, C9, C15 ಸಿಲೆಬಸ್ದು ಎಲ್ಲ ಬ್ರಾಂಚದ್ದು ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂದರೆ ಫ್ರಾಮ್ ಜೂನ್ 11th ಜೂನ್ 13th ವರೆಗಡೆ ಇರ್ತೈತಿ. ಸೊ ಟೋಟಲ್ 3 days ವ್ಯಾಲ್ಯೂಯೇಷನ್ ಫಾರ್ C3, C9, C15 ಸಿಲೆಬಸ್ ಸಬ್ಜೆಕ್ಟ್ ಪೇಪರ್ಸ್. ಓಕೆ, ಸೊ ಎಂಡ್ ಆಗೋದು ಯಾವಾಗ ಅಂದರೆ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪೇಪರ್ ವ್ಯಾಲ್ಯೂಯೇಷನ್ 13th ಜೂನಿಗೆ ಎಂಡ್ ಆಗ್ತೈತಿ. ಸೊ ಇದನ್ನು ನೋಡಿದರೆ, ಈ ಟೇಬಲ್ ನೋಡಿದರೆ ಒಂದು ನಾನು ನಿಮಗೆ ಹೇಳ್ಬೋದು, C20ದು ಫಸ್ಟ್ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಆಮೇಲೆ ಉಳಿದಿದ್ದು C3, C9, C15 ಸಿಲೆಬಸ್ ಮಾಡ್ತಾರೆ. ಸೊ ಈ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ಅವರು ನಿಮಗೆ C20 ಸಿಲೆಬಸ್ದು ರಿಸಲ್ಟ್ ಬೇಗ ಬರಬಹುದು. C20 ಸಿಲೆಬಸ್ ರಿಸಲ್ಟ್ ಬೇಗ ಕೊಡಬಹುದು. ನೆಕ್ಸ್ಟ್ ಉಳಿದಿದ್ದ ಸಬ್ಜೆಕ್ಟ್ಸ್ C3, C9, C15 ಸಿಲೆಬಸ್ ಪೇಪರ್ಸ್ದು ರಿಸಲ್ಟ್ ಆಮೇಲೆ ಕೊಡಬಹುದು ಅಂತ ಈ ಟೇಬಲ್ ನೋಡಿದರೆ ಅನಿಸ್ತದೆ. ಇರದೇ ಹೋದರೆ ಮೋಸ್ಟ್ಲಿ ಎರಡು ಸೇರಿನೂ ನಿಮಗೆ ರಿಸಲ್ಟ್ ಕೊಡ್ಬೋದು. ಸೊ ಇದರ ಪ್ರಕಾರ ಜೂನ್ 13th ವ್ಯಾಲ್ಯೂಯೇಷನ್ ಮುಗಿತೈತಿ. ಸೊ ಆಮೇಲೆ ಒಂದು 2-3 daysನಲ್ಲಿ ನಿಮಗೆ ರಿಸಲ್ಟ್ ಕೊಡ್ತಾರೆ, ಬೇಗನೆ ರಿಸಲ್ಟ್ ಕೊಡ್ತಾರೆ. ಸೊ ಬೈ ಜೂನ್ 15th +or-2 days, ಜೂನ್ 15th ಒಳಗಡೆನೇ ಬರ್ಬೋದು, ಜೂನ್ 15th ನಂತರನೂ ಬರ್ಬೋದು, ಆದರೆ ಬೇಗನೆ ನಿಮಗೆ ರಿಸಲ್ಟ್ ಕೊಡ್ತಾರೆ. ಸೊ ಈ ಇನ್ಫಾರ್ಮೇಷನ್ನ ಭಾಳ ಇಂಪಾರ್ಟೆಂಟ್ ಐತಿ. ಭಾಳ ಜನರು ಇದನ್ನು ಕ್ವೆಶನ್ ಮಾಡ್ತಾಯಿದ್ರಿ. ಇದನ್ನು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿರಿ ಸಾಕಷ್ಟು. ಮತ್ತು ಯಾರಾದರೂ ಫಸ್ಟ್ ಟೈಮ್ ಈ ವಿಡಿಯೋ ವಾಚ್ ಮಾಡ್ತಾಯಿದ್ರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದ ಚಾನಲ್. ಸೊ ಪ್ರೆಸ್ ದ ಬೆಲ್ ಐಕಾನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.